ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಅಕ್ಕಿ ರೊಟ್ಟಿ ಮಾಡೋ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ರಾತ್ರಿ ಅಥವಾ ಉಳಿದಿರೋ ಅನ್ನ ಯಾವುದೇ ಇದ್ದರೂ ಕೂಡ ಉಳಿದಿರೋ ಅನ್ನನ ಈ ರೀತಿಯಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಇವತ್ತು ಅನ್ನ ರುಬ್ಬಿ ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಉಳಿದಿರೋ ಅನ್ನನ ಈ ರೀತಿಯಾಗಿ ಉಡುಡಿಯಾಗಿ ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಲೋಟ ನೀರು ಸೇರಿಸ್ಕೊಂಡು, ನಾವು ನೀರು ಕುಡಿತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಫುಲ್ ನೈಸಾಗಿ ರುಬ್ಕೋಬೇಕಾಗತ್ತೆ. ಸೊ ಇದೆಲ್ಲ ಒಂದು 10 ಸೆಕೆಂಡ್ಸ್ಗೆಲ್ಲ ಅನ್ನ ಗ್ರೈಂಡ್ ಆಗಿಬಿಡತ್ತೆ. ಸೊ ಜಾರ್ ತೊಳೆದಿರೋ ನೀರು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಂಗೆ ನಾನಿಲ್ಲಿ ಒಂದು 10 ರೊಟ್ಟಿ ಆಗೋವಷ್ಟು 10ರಿಂದ 12 ರೊಟ್ಟಿ ಆಗೋವಷ್ಟು ನಾನು ಮಾಡ್ಕೊಳ್ಳೋ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾವು ಮಳ್ಳಿಸ್ಕೋಬೇಕಾಗತ್ತೆ. ಮುದ್ದೆಗೆ ನಾವು ಹೆಂಗೆ ನೀರನ್ನ ಮಳ್ಳಿಸ್ಕೋತೀವಲ್ಲ, ಸೊ ಆ ರೀತಿಯಾಗಿ ಈ ರೀತಿ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಗಂಟಿಲ್ದಂಗೆ ನಾವು ಈ ರೀತಿಯಾಗಿ ಕೈ ಆಡ್ಕೋಬೇಕಾಗತ್ತೆ. ಫ್ಲೇಮ್ ಯಾವಾಗಲೂ ಸಿಮ್ಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವಾಗ ಅದು ಹಿಟ್ಟು ಕುದಿಯೋಕ್ಕೆ ಬರುತ್ತೆ ಆವಾಗ ಸಿಮ್ ಮಾಡಿಕೊಂಡು ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಚೂರು ಗಂಟು ಆಗದೇ ಇರೋ ಥರ ನಾವು ಕಲಿಸ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ನೀಟಾಗಿ ನಾವು ಮುದ್ದೆ ಮಾಡುವಾಗ ಹೆಂಗೆ ನಾವು ಕಲಿಸ್ಕೋತೀವೋ ಸೇಮ್ ಹಾಗೆಯೇ ಇದು ಅಕ್ಕಿ ರೊಟ್ಟಿ ಬಂದು ಬರೀ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ಈ ರೀತಿ ರಾತ್ರಿ ಅನ್ನ ಉಳಿದಿತ್ತು ಅಂದರೆ ಬೆಳಗ್ಗೆ ಟಿಫನ್ಗೆ ನಾವು ಈ ರೀತಿ ರೊಟ್ಟಿ ಮಾಡಬಹುದು. ಆವಾಗ ರಾತ್ರಿ ಮಿಕ್ಕಿರೋ ಅನ್ನನೂ ಕೂಡ ವೇಸ್ಟ್ ಆಗಲ್ಲ. ಸೊ ನೋಡಿ, ಇವಾಗ ಸ್ವಲ್ಪ ಹಿಟ್ಟು ಸಾಲ್ಟೇಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಮುದ್ದೆ ನಮಗೆ ನಾವು ಅದು ತಟ್ಟುವಾಗ ರೋಲ್ ಥರ ಆಗಬೇಕು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಆಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ನಾವು ಕೈಯಲ್ಲಿ ನಮಗೆ ಅದು ಮುಟ್ಟಿದಾಗ ನಮಗೆ ರೊಟ್ಟಿ ಉಂಡೆ ಥರ ಆ ಹದಕ್ಕೆ ಬರಬೇಕು. ಇವಾಗ ನೋಡಿ ನಾನು ತೋರಿಸ್ತೀನಿ. ಈ ಥರ ನಾವು ಇವಾಗ ನಾದ್ಕೊಂಡಾಗ ಈ ರೀತಿಯಾಗಿ ಬಾಲ್ ಥರ ನಮಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ತಟ್ಟಕ್ಕೆ ಈ ರೀತಿಯಾಗಿರಬೇಕು. ಇದು ಸ್ವಲ್ಪ ಇವಾಗ ಸಾಫ್ಟಾಗಿದೆ, ಒಂದು ಸ್ವಲ್ಪ ಆರಬೇಕು. ಒಂದು 10 ನಿಮಿಷ ನಾವು ಹಾಗೆ ಬಿಟ್ಟರೆ ನಾವು ಬೇಗನೆ ಆರುತ್ತೆ. ಸ್ವಲ್ಪ ಬೆಚ್ಚಗಿರುವಾಗಲೇ ತುಂಬ ನಮ್ಮ ಕೈಗೆ ಮುಟ್ಟೋ ಅಷ್ಟು ಬಿಸಿ ತಾಗೋ ಅಷ್ಟಿರುವಾಗ ನಾವು ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಿಮಗೇನಾದ್ರು ಹಿಟ್ಟು ಕೈಗೆ ಅಂಟುತ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಕಲಿಸ್ಕೊಳ್ಳಿ. ಹಾಗೆ ಇನ್ನೂ ಸ್ವಲ್ಪ ತುಂಬ ತೆಳ್ಳಗಾಯಿತು, ನಮಗೆ ಕಲ್ಸೋಕ್ಕಾಗ್ತಾಯಿಲ್ಲ ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನೇ ಉದುರಿಸ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ಏನು ತೊಗೊಂಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಲೈಟಾಗಿ ನೋಡಿ, ಇವಾಗ ನನ್ನ ಕೈಗೆ ಒಂಥರ ಮುದ್ದೆ ಥರ ಅಂಟ್ತಾ ಇದೆ. ಸೊ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಾವು ಚಪಾತಿ ಲಟ್ಸುವಾಗ ಹೆಂಗೆ ಗೋಧಿ ಹಿಟ್ಟು ಹಾಕೋತೀವಲ್ಲ ಆ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ತುಂಬ ಚೆನ್ನಾಗಿ ನಾದ್ಕೊಂಡಷ್ಟು ನಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಉಂಡೆಯಾಗಿ ನಾವು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಉಂಡೆಯಾಗಿ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಈ ರೀತಿಯಾಗಿ ಉಂಡೆ ಮಾಡಿ ಎತ್ತಿಟ್ಕೊಂಡು ತಟ್ಟಕ್ಕೆ ಶುರು ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಉಂಡೆ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ಅನ್ನೋದು ತುಂಬ ಸಾಫ್ಟಾಗಿ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈಗ ನಾನು ರೊಟ್ಟಿ ತಟ್ಕೋತಾ ಇದ್ದೀನಿ. ತಟ್ಟೋಕೆ ನಾನು ಇಲ್ಲಿ ನಮ್ಮ ಮನೆ ಟೈಲ್ಸ್ ಏನು ಹೇಳ್ತಾರಲ್ಲ, ಅಡುಗೆ ಮನೆ ಕಟ್ಟೆ ಮೇಲೆ ನಾನು ತಟ್ಕೋತಾ ಇದ್ದೀನಿ. ನಿಮಗೆ ಚಪಾತಿ ಮನೆಯಲ್ಲಿ ತಟ್ಟೋದು ರೂಢಿ ಇದ್ದರೆ ಹಾಗೂ ತಟ್ಬೋದು. ನಾನು ತೋರಿಸಿರೋ ಮೆಥಡಲ್ಲಿ ನೀವು ಈ ರೀತಿ ರೊಟ್ಟಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ. ಎಲ್ಲೂ ಹರಿಯಲ್ಲ, ಎಲ್ಲೂ ಏನು ಹೇಳ್ತಾರೆ ರೊಟ್ಟಿ ಶೇಪ್ ಆಗಲಿ ಏನೂ ಹೊರಟೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಕೈಯಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತೀನಿ, ತಟ್ತೀನಿ. ಆನಂತರ ಒಂದು ಲಟ್ಟಣಿಗೆ ಸಹಾಯದಲ್ಲಿ ಚಪಾತಿನ ಹೇಗೆ ಒತ್ತುತ್ತೀವಲ್ಲ ಅದೇ ಥರ ಲೈಟಾಗಿ ಚಪಾತಿ ನಾವು ಒತ್ತುತ್ತೀವಲ್ಲ ಅಷ್ಟು ಪ್ರೆಷರು ಫೋರ್ಸ್ ಇರಬಾರ್ದು. ತುಂಬಾ ಲೈಟಾಗೆ ಈ ಥರ ಒತ್ಕೊಂಡ್ರೆ ನೋಡಿ ನಾವು ಚಪಾತಿ ಲಟ್ಟಿಸ್ತಾ ಇರ್ತೀವಲ್ಲ ಅದೇ ಥರನೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಮೆಥಡಲ್ಲಿ ಮಾಡಿ ಅನ್ನ ಹಾಕಿ ಮಾಡಿದರೆ ನಮಗೆ ರೊಟ್ಟಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನಿವತ್ತು ಉಳಿದಿರೋ ಅನ್ನದಲ್ಲಿ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ಇವಾಗ ಒಂದು ಸೈಡ್ ನಾನು ಅಕ್ಕಿ ರೊಟ್ಟಿ ಈ ರೀತಿ ಒತ್ತಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೋಬೇಕಾಗತ್ತೆ. 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಹಿಂಗೆ ಕೈಯಲ್ಲಿ ಹಿಂಗೆ ಸವರ್ಬಿಟ್ಟು, ನಮಗೆ ಕೈಯಲ್ಲಿ ಸವರಲ್ಲ ಅಂದರೆ ಬೇಕಾದ್ರೆ ಒಂದು ಕರ್ಚೀಫು ಅಥವಾ ಬಟ್ಟೆ ಇರುತ್ತಲ್ಲ, ಬಟ್ಟೆ ಇಟ್ಕೊಂಡು ಬಟ್ಟೆಲಿ ಹಿಂಗೆ ಹಚ್ಕೋಬೇಕಾಗತ್ತೆ. ಹಚ್ಕೊಬಿಟ್ಟು ನಾನಿವಾಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಹಂಚು ಕಾಯಕ್ಕಿಟ್ಟಿರೋದಕ್ಕೆ ಈ ರೀತಿಯಾಗಿ ನಾವೇನು ನೀರು ಹಚ್ಚಿರ್ತೀವಲ್ಲ ಅದು ಹಂಚು ಕೆಳಗೆ ಬರಬೇಕು. ನಮ್ಮ ನೀರು ಹಚ್ಚಿರೋದು ಕೆಳಗೆ ಹೋಗಬೇಕು. ಮೇಲ್ಗಡೆಗೆ ನಾವು ಮತ್ತೊಂದು 2 ಮಿನಿಟ್ಸ್ ಬಿಟ್ಟು ಈ ರೀತಿಯಾಗಿ ನೋಡಿ
ಕೆಳಗಡೆ ಒಂದು ಸ್ವಲ್ಪ ಬೇಯ್ತಾ ಇದೆ ಅನ್ನುವಾಗ ಮೇಲುಗಡೆಗೂ ನೀರು ಹಚ್ಚಬೇಕು. ಅಲ್ಲಿಗೆ 2 ಸೈಡು ನೀರು ಹಚ್ಚಬೇಕಾಗತ್ತೆ. ನೀರು ಹಚ್ಬಿಟ್ಟು ಒಂದು ನಿಮಿಷ ಬಿಟ್ಟರೆ ಸಾಕು, ರೊಟ್ಟಿ ಹಂಚಿಂದನೇ ಎದ್ದೇಳ್ತಾ ಇರುತ್ತೆ ನೋಡಿ. ಇವಾಗ ಈ ರೀತಿಯಾಗಿ ಅದಾಗೆ ಹೇಳುತ್ತೆ ಈ ರೀತಿಯಾಗಿ, ಆವಾಗ ನಮ್ಗೆ ರೊಟ್ಟಿ ಬೆಂದಿದೆ ಅಂತ. ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ರೊಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಆಗಿರುತ್ತೆ. ತುಂಬ ಸಾಫ್ಟಾಗಿ ನೀವು ನೋಡ್ತಾ ಇರ್ಬೋದು ನೋಡಿ. ಇವಾಗ ನಾನು ತೋರಿಸ್ತೀನಿ, ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಟೊಮೆಟೊ ಗೊಜ್ಜನ್ನ ಮಾಡಿದ್ದೆ. ಸೊ ಈ ರೆಸಿಪಿನ ಕೂಡ ನಾನು ಶೇರ್ ಮಾಡ್ತೀನಿ. ಟೊಮೆಟೊನ ರುಬ್ಬಿಬಿಟ್ಟು ನಾವು ಒಗ್ಗರಣೆಗೆ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ.